ನಮಸ್ಕಾರ. ಈ ಥರ ಕಲರ್ಫುಲ್ ವಿಡಿಯೋ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. KineMasterನ ಓಪನ್ ಮಾಡಿ ನಿಮ್ಮ ಮೊಬೈಲಲ್ಲಿ. ನೋಡಿ, KineMaster ಓಪನ್ ಆಗಿದೆ. ಪ್ಲಸ್ ಮಾರ್ಕ್ ಇದೆಯಲ್ಲ, ಇದನ್ನು ಓಪನ್ ಮಾಡಿ. ಮೀಡಿಯಾದಲ್ಲಿ ಹೋಗಿ ಕ್ಯಾಮರಾ, ವಿಡಿಯೋ ಸೆಲೆಕ್ಟ್ ಮಾಡೋಣ. ನೋಡಿ ನಮ್ಮ ವಿಡಿಯೋ ಯಾವ ಥರ ಕಾಣ್ತಾ ಇದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ವಿಡಿಯೋ ಇದೆ. ಇದನ್ನು ಯಾವ ಥರ ನಾವು ಕಲರ್ಫುಲ್ಲಾಗಿ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಡೂಪ್ಲಿಕೇಟ್ ಆ್ಯಸ್ ಎ ಲೇಯರ್ ಇದನ್ನು ಸೆಲೆಕ್ಟ್ ಮಾಡಿ. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನನ್ನು ಫುಲ್ ಮಾಡಿ. ಓಕೆ. ಇವಾಗ ಇದ್ರ ಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರೋಮಾ ಕೀಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿ ಇದನ್ನು. ಇಲ್ಲಿ ಕಲರಲ್ಲಿ ಬ್ಲೂವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಮಾಡಿ. ಇವಾಗ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಣ. ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಓಕೆ ಮಾಡಿ. ಇದಾದಮೇಲೆ ಮೇಲ್ಗಡೆ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡಿ ಈ ವಿಡಿಯೋನ. ಓಕೆ. ಇದಾದಮೇಲೆ ನೆಕ್ಸ್ಟ್ ಇವಾಗ ಇದನ್ನು ಇಲ್ಲಿ ಸ್ಪ್ಲಿಟ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಎಲ್ಲ ಪಾರ್ಟನ್ನು ಮಾಡ್ತಾ ಹೋಗಿ. ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಫಿಲ್ಟರ್ ಹೋಗಿ. ಓಕೆ. ಇದಾದಮೇಲೆ ಸೆಕೆಂಡ್ ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಫಿಲ್ಟರ್. ಓಕೆ. ಥರ್ಡ್ ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಫಿಲ್ಟರ್. ಓಕೆ. ಇದಾದಮೇಲೆ ಕೊನೆಯ ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಮಾಡಿ. ಇವಾಗ ನೋಡಿ ಸ್ನೇಹಿತರೆ, ನಮ್ಮ ವಿಡಿಯೋ ರೆಡಿಯಾಗಿದೆ. ಇವಾಗ ನಿಮ್ಮ ವಿಡಿಯೋ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕಾದರೆ ಆಡಿಯೋನ ಸೆಟ್ ಮಾಡ್ಬೋದು. ಮಾಡಿ. ಓಕೆ ಮಾಡಿ. ಅದೇ ರೀತಿ ಈ ಎಲ್ಲ ಕ್ಲಿಪ್ಗಳಲ್ಲೂ ಇದನ್ನು ಸೌಂಡನ್ನು ಕಡಿಮೆ ಮಾಡಿ.
ಓಕೆ ಮಾಡಿ. ಇವಾಗ ನಿಮಗೆ ಬೇಕಾಗಿರೋ ಸಾಂಗನ್ನು ಇದರಲ್ಲಿ ಆ್ಯಡ್ ಮಾಡಿ ಅಥವಾ ಮ್ಯೂಸಿಕನ್ನು ಇದರಲ್ಲಿ ಆ್ಯಡ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇವಾಗ ಪ್ಲೇ ಮಾಡಿ ನೋಡೋಣ ಯಾವ ಥರ ಆಗಿದೆ ಅಂತ. ಇವಾಗ ಈ ವಿಡಿಯೋ ರೆಡಿಯಾಗಿದೆ. ಇದನ್ನು ಸೇವ್ ಮಾಡು. ನಿಮಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಮಾಡಿ.